ಇವತ್ತು ನಾನು ನಿರಂಜನ್ ಚೈಲ್ಡ್ಹುಡ್ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಆಯ್ತಾ ಫ್ರೆಂಡ್ಸ್, ನಿರಂಜನ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ರಲ್ಲ, ನಾವೆಲ್ಲ ರೆಸಾರ್ಟ್ ಗೆ ಹೋಗಿದ್ವಿ. ಕಿಂಜಲ್ ಕಿಣಿ ಇವ್ರೆ ನಮ್ಮಯ್ಯ ನಾಯಿ ಬಿಟ್ಟೆ ಅಯ್ಯೋ ಏನ್ ಕೇಳ್ತೀರಾ, ಒಂದೊಂದ್ಸರ್ತಿ ನಾವೇ ಕೇಳ್ಬಿಡ್ತೀವಿ ಏನಾದ್ರು ಸಿಂಪಲ್ ಆಗಿ ಮಾಡಮ್ಮ, ಅನ್ನ ಮೊಸರು ಸಾಕಿ ಇವತ್ತು ಅಂತ. ಆದ್ರೆ ಈ ಜನ ಅರ್ಥನೇ ಮಾಡ್ಕಂತ ಇಲ್ಲ. ನೋಡಿ, ಮೊಸರು ಹೆಂಗಸರು ತಿನ್ನಬೇಡಿ. ತಿಂದೇ ಇದ್ರೆ ಒಳ್ಳೇದು. ಇವಾಗ ಪ್ಲಾನ್ಸ್ ಇದ್ರೆ ನಾನು ರಾ ಪಪ್ಪಾಯ ಹಾಕಲ್ಲಪ್ಪ. ನಾವ್ ಯಾರನ್ನ ಪ್ರಶ್ನೆ ಮಾಡಕ್ಕೆ ಜಿಗ್ 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 ಜಿಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವ್ಲಾಗ್ನ ಎಂಡ್ ತನಕ ನೋಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ನಾನು ನಿರಂಜನ್ ಚೈಲ್ಡ್ಹುಡ್ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ನೀವು ಆಲ್ರೆಡಿ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲಲ್ಲಿ ಅವ್ರನ್ನ ನೀವು ಆಲ್ರೆಡಿ ನೋಡಿರ್ತೀರ. ನಾನು ಅವ್ರ ಹಸ್ಬೆಂಡು ಎಲ್ಲ ಸೇರಿ ಒಂದು ರೆಸಾರ್ಟ್ಗೆ ಹೋಗಿದ್ವಿ, ಮಸ್ತ್ ಮಜಾ ಮಾಡಿದ್ವಿ. ಆ ವ್ಲಾಗು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನಾವು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ. ಅವಳೇನೋ ಹೊಸ ರೆಸಿಪಿನ ಮಾಡಿ ತೋರಿಸ್ತೀನಿ ನಿನ್ನ ಫಾಲೋವರ್ಸ್ಗೆ ಅಂತೆಲ್ಲ ಅಂತಂದು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಗೆ ಹೋಗೋಕ್ಕಿಂತ ಮುಂಚೆ ನನ್ನ ಗಂಡ ಒಂದು ಕೆಲಸ ಕೊಟ್ಟಿದ್ದಾನೆ. ಏನಪ್ಪ ಅಂತಂದರೆ, ನಾಳೆಯಿಂದ ಅವರು ಸೈಕ್ಲಿಂಗ್ ಎಲ್ಲ ಮಾಡ್ತಾರೆ. ನನ್ನ ಗಂಡ ನಾಳೆ ಸೈಕ್ಲಿಂಗ್ ಎಲ್ಲ ಮಾಡ್ತಾನೆ. ಸೊ ನನ್ನ ಟಯರಲ್ಲಿ ಹವಾ ಹೋಗಿಬಿಟ್ಟಿದೆ, ಹೋಗಿ ಗಾಳಿ ತುಂಬಿಸು ಅಂತ ಹೇಳಿದ್ದಾನೆ. ಅದಕ್ಕೊಂದು ಹೊಸ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಆ ಗಾಳಿ ಎಲ್ಲ ತುಂಬಿಸ್ಬಿಟ್ಟು ಪಟ್ಟಂತ ನಾನು ಬಟ್ಟೆ ಬದಲಾಯಿಸಿ ಅವ್ರ ಮನೇಲಿ ಸಿಗ್ತೀನಿ. ಇದೇ ಅಗರೋ ಅವರ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್. ಹಾಗೆ ಇದೊಂದು ಕನೆಕ್ಟರ್ ಕೊಟ್ಟಿದ್ದಾರೆ. ಇದರಿಂದ ಇಲ್ಲಿ ಕನೆಕ್ಟ್ ಮಾಡಿ ನಾವು ಈಸಿಯಾಗಿ ಗಾಳಿ ತುಂಬಿಸ್ಕೋಬಹುದು. ಸ್ವಿಚ್ ಬಟನ್ ಇದೆ. ಸ್ವಿಚ್ ಬಟನ್ ಆನ್ ಮಾಡಿದ್ರೆ ನಿಮ್ಮ ಟೈರ್ ಪ್ರೆಷರ್ 32ನ 33ನ ಇಲ್ಲಿ ಸೆಟ್ ಮಾಡಿಕೊಂಡು ನೀವು ಗಾಳಿನ ತುಂಬಿಸ್ಕೋಬಹುದು. ಸೊ ಇಲ್ಲಿ ಮೋಡ್ ಬಟನ್ಸ್ ಇರುತ್ತೆ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಸೈಕಲ್, ಬೈಕ್, ಬಾಸ್ಕೆಟ್ಬಾಲ್ ಆರ್ ಫುಟ್ಬಾಲ್ ಅಥವಾ ಕಾರ್. ಈಗ ನಾನು ಸೈಕಲ್ಗೆ ಗಾಳಿ ತುಂಬಿಸ್ಬೇಕಾಗಿರೋದ್ರಿಂದ 32 ಪ್ರೆಷರ್ನ ಸೆಟ್ ಮಾಡಬೇಕು. ಸೆಟ್ ಆಗಿದೆ, 32 ಸೆಟ್ ಆಗಿದೆ. ಸೊ ಈಗ ಫಿಲ್ ಮಾಡೋಣ ಬನ್ನಿ. ಇದು ಅಡಿಷನಲ್ ಕನೆಕ್ಟರು, ಹಾಗೆ ಅಡಿಷನಲ್ ವಾಷರ್ ಇರುತ್ತೆ. ಇದು ಬಾಸ್ಕೆಟ್ಬಾಲ್ ಆ್ಯಂಡ್ ಫುಟ್ಬಾಲ್ನ ಗಾಳಿ ತುಂಬಿಸೋದಕ್ಕೆ ಯೂಸ್ ಮಾಡುವಂಥ ಪಿನ್ ಇದು. ನೋಡಿ, ನನ್ನ ಗಂಡ ಸೈಕಲ್ ಓಡಿಸ್ದೇನೆ ಗಾಳಿ ಎಲ್ಲ ಹೋಗ್ಬಿಟ್ಟಿದೆ. ನಾಳೆಯಿಂದ ಮತ್ತೆ ನಾನು ವರ್ಕೌಟು, ಶಟ್ಲು, ಸೈಕ್ಲಿಂಗು ಎಲ್ಲ ಮಾಡ್ತೀನಿ ಅಂದಿದ್ದಕ್ಕೆ ಇದಕ್ಕೆ ಗಾಳಿ ತುಂಬಿಸೋದಕ್ಕೆ ಯೋಚನೆ ಮಾಡ್ತಿದ್ದೆ. ನೋಡಿ, ಫುಲ್ಲು ಏರೆ ಹೊಟ್ಟೋಗಿದೆ, ಪಚಕ್ ಅಂತ ಒಳಗೆ ಹೋಗ್ಬಿಡುತ್ತೆ. ಸೊ ಇದನ್ನ ತಗೊಂಡು ಹೋಗಿ ಹೊರಗಡೆ ಹಾಕ್ಸೋದಕ್ಕಿನ್ನ ಈ ತರ ಮನೇಲೆ ಇದ್ರೆ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿರುತ್ತೆ. ಈಗ ಪ್ರೆಷರ್ ಸೆಟ್ ಆಗಿದೆ. ಈಗ ಇನ್ಫ್ಲೇಟ್ ಮಾಡೋಣ. ಫಸ್ಟ್ ಇದಕ್ಕೆ ಸ್ಕ್ರೂ ಮಾಡಬೇಕು. ಟೈಟ್ ಆಗಿ ಸ್ಕ್ರೂ ಮಾಡಿ. ಹ್ಯಾಪಿ ಡ್ಯಾಡಿ ಸೈಕಲ್ನ ಗಾಳಿ ತುಂಬಿಸೋಣ. ಮಜಾ ಏನ್ ಗೊತ್ತಾ, ನನ್ನ ಮಗಂದು ಬಾಲ್ ಇದೆ, ಆದ್ರೆ ಅವನಿಗೆ ಪಂಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಾಲ್ ಕೊಡ್ಸೋಣ ನಿಂಗೆ. ಈಗ ಪ್ರೆಷರ್ ಎಲ್ಲ ಸೆಟ್ ಮಾಡಿದೀನಿ. ಈಗ ಗಾಳಿ ತುಂಬಿಸ್ತೀನಿ. ಪವರ್ ಬಟನ್ ಒಂದ್ಸರಿ ಪ್ರೆಸ್ ಮಾಡಿದ್ರೆ ಸಾಕು, ಗಾಳಿ ತುಂಬಕ್ಕೆ ರೆಡಿ ಆಗುತ್ತೆ. ಎಸ್, ನೋಡಿ, ನಿಜ ಹೇಳಬೇಕು ಅಂದರೆ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹೊರಗಡೆ ಹೋಗಿ ಸಡನ್ ಆಗಿ ಗಾಳಿ ತುಂಬಿಸೋದಕ್ಕೆ ಆಗೋದಿಲ್ಲ ಅಂದಾಗ ನಿಮ್ಮ ಮನೆಯಲ್ಲಿ ಅಗರ್ ಅವರ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್ ಇದ್ದರೆ ಈಸಿಯಾಗಿ, ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಎಲ್ಲಾದರೂ ಕ್ವಿಕ್ಕಾಗಿ ತುಂಬ ಅರ್ಜೆಂಟ್ ಕೆಲಸ ಇದ್ದಾಗ ಟೈರಲ್ಲಿ ಪ್ರೆಷರ್ ಇಲ್ಲದೆ ಇರಬೇಕಾದ್ರೆ ಈ ಥರ ಮನೆಯಲ್ಲಿ ಈಸಿಯಾಗಿ ಗಾಳಿನ ತುಂಬಿಸ್ಕೋಬಹುದು. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಕೆಳಗೆ ಟೈಪ್ ಸಿ ಟೈಪ್ ಬಿ ಪೋರ್ಟ್ಗಳಿದೆ. ಇದನ್ನ ಚಾರ್ಜ್ ಮಾಡಿಕೊಂಡು ಕ್ಯಾರಿ ಮಾಡಬಹುದು. ಇದರಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಸಡನ್ ಆಗಿ ಎಲ್ಲಾದ್ರೂ ತುಂಬಾ ಕತ್ಲಲ್ಲಿ ಏನಾದ್ರೂ ನಿಮ್ಮ ಕಾರು ಪ್ರೆಷರ್ ಹೋಯ್ತು ಅಂದ್ರೆ ಇದನ್ನ ಆನ್ ಮಾಡಿದ್ರೆ ಲೈಟ್ ಬರುತ್ತೆ. ಸೊ ದಟ್ ನೀವು ಈಸಿಯಾಗಿ ಗಾಳಿನ ತುಂಬಿಸ್ಕೋಬಹುದು. ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಇದೇ ಬಟನ್ ನ ಪ್ರೆಸ್ ಮಾಡಿದ್ರೆ ಏನಾದ್ರೂ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಈ ಬಟನ್ ನೀವು ಆನ್ ಮಾಡಿದ್ರೆ ಯಾರಾದ್ರೂ ಹೆಲ್ಪ್ ಬೇಕಾದ್ರೆ ಬರ್ತಾರೆ. ಬೆಸ್ಟ್
ಪೋರ್ಟಬಲ್ ಟೈರ್ ಇನ್ಫ್ಲೇಟರ್ ಇದು ಅಂತಂದ್ರೆ ಎಲ್ಲಾನು ಒಂದ್ರಲ್ಲೇ ಇದೆ. ಈಗ ನನ್ನ ಗಂಡನ ಸೈಕಲ್ ಚಕ್ರಕ್ಕೆ ಗಾಳಿ ತುಂಬಿಸಾಗಿದೆ. ಸೊ ನೀವು ಸಹ ಈ ಪ್ರಾಡಕ್ಟ್ ನ ಬೈ ಮಾಡಬೇಕು ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ನ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಪರ್ಚೇಸ್ ಮಾಡಬಹುದು. ಅಯ್ಯೋ ಬುಂಬಾ, ಹಾಯ್ ಬುಂಬಾ, ಹಾಯ್ ವೆಂಕಿ. ನೋಡಿದ್ರ ಈ ಮಹಾಪ್ರಭುಗಳನ್ನ? ಇವರೇ ಆ ಮಹಾಪ್ರಭುಗಳು. ಇಲ್ಲಿ ಇವರೇ 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 ನಮ್ಮಯ್ಯ ನಾಯಿ ಬಿಟ್ಟೆ ಬಿಟ್ಟೆ. ಒಂದೇ ಇರೋದು. ಇಲ್ಲ ಇಲ್ಲ ಹೌದು. ನೆನ್ಪಾಯ್ತಾ ಫ್ರೆಂಡ್ಸ್? ನಿರಂಜನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡೋದಲ್ಲ, ನಾವೆಲ್ಲ ರೆಸಾರ್ಟ್ಗೆ ಹೋಗಿದ್ವಿ, ಕಿಂಜಲ್ ಕಿಣಿ. ಆರ್ಟ್ ಎಂಡ್ ಇವರೇ ಆರ್ಟಿಸ್ಟು ನೋಡಿ. ಇದೆಲ್ಲ ಹಿಂದೆ ಬಿಡಿಸಿರುವಂಥ ಚಿತ್ರಗಳೆಲ್ಲ ನಮ್ಮ ಕಿಂಜಲ್ ಕಿಣಿ ಅವ್ರು ಮಾಡಿರೋದೆ. ಮಲ್ಟಿ ಟ್ಯಾಲೆಂಟೆಡ್. ಹಾಡು ಇದೆಲ್ಲ ಎಕ್ಸ್ಟ್ರಾ ಕಲರ್ಸ್ ಅದೆಲ್ಲ ಇವರು ದೊಡ್ಡವ್ರು ಮಾಡಿರೋದು. ದೊಡ್ಡವ್ರ ಟ್ಯಾಲೆಂಟ್, ನಮ್ ಟ್ಯಾಲೆಂಟ್ ಅಲ್ಲ. ನಮ್ಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ. ನಾನೇ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ? ನಮಗ್ ಬರೀ ಇಷ್ಟೇ ಇರೋದು. ನೋಡಿ ನಂಗೆ ಇವಳು ಮನೇಲಿ ತುಂಬಾ ಇಷ್ಟ ಆಗೋದು ಒಂದು, ಇವಳು ಈ ವರ್ಲಿ ಆರ್ಟ್ ಮಾಡ್ತಾಳೆ, ಇನ್ನೊಂದು ಈ ತರ ಸಣ್ಣ 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 ಬೊಂಬೆನ ಕಲೆಕ್ಟ್ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ? ಬ್ಯೂಟಿಫುಲ್ ಆಗಿ ಮಾಡ್ತಾಳೆ ನೋಡಿ. ಇದು ನೋಡಿ ಆರಿಸ್ಕೊಂಡ್ ಬಂದಿರೋದು ಎಷ್ಟು ಚೆನ್ನಾಗಿದೆ ನೋಡಿ. ಇವೆಲ್ಲ ಅದು ಎಲ್ಲಿ ಸಿಗ್ತಾವೆ ಇವಳಿಗೆ? ಇಷ್ಟು ಕಲೆಕ್ಟ್ ಮಾಡಿ ನೋಡಿ. ನೈಸ್. ಏನೇನೋ ಇದೆ. ನಾನೆಲ್ಲ ಕಾಣಿಸ್ತಾ ಇಲ್ವಲ್ಲ? ನೀನ್ ಅದೇ ಮೂರ್ ಕೋಟಿ ಇದೆಯಲ್ಲೇ ನೀನು ಎಲ್ಲಿ ಹುಡುಕ್ತಾ ಇದೀಯ? ಓಲೆ ಬುಂಬಾ. ಹೌದಮ್ಮ. ಓಲೆ ಬುಂಬಾ. ಅಯ್ಯಮ್ಮ, ಅಯ್ಯಯ್ಯೋ ಏನಮ್ಮ. ನೋಡಿ ಫ್ರೆಂಡ್ಸ್, ನಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರನ್ನ ಆಗಿದ್ದಾರೆ ಅಂದ್ರೆ ಕಂಪಲ್ಸರಿ ಅವ್ರ ಮೇಲೆ ನಾಯಿ ಇರ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ಸೇ ಅಲ್ಲ. ನಾವು ನಾಯಿಗಳಾಗಿದ್ದಾಗಿಂದ ನಾವು ಫ್ರೆಂಡ್ಸ್. ನೋಡಿ ನೋಡಿ, ಇದೆ ನಾನು ನನ್ನ ಸ್ಕೂಲಲ್ಲಿ. ಏನೇ ಇದು? ಅಳಿಲು. ನಾನು ಅಳಿಲು, ಗೂಬೆ ಅಲ್ಲ. ಸರಿ ಆಯ್ತು. ಬೇಗ ಬೇಗ. ಅವಳು ನಾನು ಹೇಳ್ದೆ ತಾನೆ, ಅವಳೇನೋ ಮಾಡ್ತಾಳೆ ಅಡಿಗೆ ಅಂತ. ಏನ್ ಮಾಡ್ತಿದ್ಯಾ? ಅಲ್ಲಿ ಇಟ್ಟಿದೆ ನೋಡಿ ಕಟ್ಟೆ ಮೇಲೆ. ನಂಗೆ ಗೊತ್ತಿತ್ತು ಬಂದ ತಕ್ಷಣ ನಿನ್ ವಿಡಿಯೋ ಇರತ್ತೆ ಅಂತ. ಓಕೆ ಫ್ರೆಂಡ್ಸ್, ನಾನಿವಾಗ ಆಚೆ ಹೋಗ್ತೇನೆ. ಇವ್ರೇನೋ ಮಾಡ್ತಾ ಇದಾರಂತೆ. ಏನ್ ಮಾಡ್ತಾ ಇದೆಯಾ ಯಶ? ನಾನೇನು ಮಾಡ್ತಲ್ಲ, ಅವಳೇನು ಮಾಡ್ತದಾಳೆ. ಏನೇ ಮಾಡ್ತಿದ್ಯಾ? ರಾಮೆನ್ ಬೌಲ್, ವೆಜಿಟೇರಿಯನ್ ರಾಮೆನ್ ಬೌಲ್. ಸಿ ವಿ ರಾಮನ್. ಪರವಾಗಿಲ್ಲ, ಅಷ್ಟೊಂದೆಲ್ಲ ಬುದ್ಧಿ ಸಿಗುತ್ತೆ ತಿನ್ಬಿಟ್ಟು ಅಂದ್ರೆ. ನಿಮ್ ಮೈಕ್ ಇದೆ. ಹೌದಲ್ಲ, ಆಕ್ಚುಲಿ ರಾಮನ್ ಬೌಲಾ? ರಾಮೆನ್ ಬೌಲ್ ರಾಮನವಮಿ ದಿನ ಮಾಡುತ್ತಾನೆ ಅದು. ಅದು ರಾಮನವಮಿ ದಿನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲದನ್ನು ಹಿಂಗೆ ತುಂಬಿಸಿ ಹಾಕಿ ನಮ್ಮ ಅಮ್ಮಂದ್ರಿಗೆ ತುಂಬಾ ಸಮಾಧಾನ ಕೊಡಕ್ಕೋಸ್ಕರ ಮಾಡುವಂತ. ಫ್ರೆಂಡ್ಸ್, ಇದ್ರ ರಾಮನ್ ಬೌಲ್ ಮಾಡ್ತಾ ಇದಾರಂತೆ. ಅದು ಏನು ಅಂತ ತಾಯಣೆ ಗೊತ್ತಿಲ್ಲ ನಂಗೆ. ನಾವು ಇದೆಲ್ಲ ತಿಂದು ಬೆಳೆದವ್ರಲ್ಲ. ವೆಂಕೋಬ್ರೋ, ಎನಿ ಐಡಿಯಾ ವಾಟ್ ಇಸ್ ರಾಮನ್ ಬೌಲ್? ಅದು ಏನು, ಹೆಂಗಾಗತ್ತೆ, ಯಾಕಾಗತ್ತೆ, ತಿನ್ನೋದಾದ್ರು ಯಾರು ನೋಡಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಏನ್ ಮಾಡ್ತಿದ್ಯಾ ನೀನು? ರಾಮೆನ್ ಬೌಲ್ ಅಂತ. ಓಕೆ, ರಾಮೆನ್ ಬೌಲ್ ಅಲ್ಲಿ ಏನೇನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಏನೇನು ಹೆಚ್ಕೋಬೇಕು? ಇವಾಗ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಂಡು ಈಗ ಒಂದೇ ಇಂಗ್ರೀಡಿಯೆಂಟ್ ಅನ್ನ ಬಿಡಿಸ್ಕೊಂಡು ಅದಕ್ಕೆ ಒಂದು ಸ್ಪೆಷಲ್ ಮಸಾಲೆ ನಾನೇ ಮಾಡ್ಕೊಂತೀನಿ. ಏನು ಸೀಕ್ರೆಟ್ ಏನಿಲ್ಲ. ಒಂದ್ ನಿಮಿಷ. ಆ ಕಡೆ ನನ್ ಗಂಡನ್ಗೆ ನಮ್ ಬುಂಬಾ ಅಕ್ಕ ಗುಮ್ತದಳೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಏನ್ ಸೀಕ್ರೆಟ್ ಏನಿಲ್ಲ ಮಸಾಲೆದು. ಅದ್ರಲ್ಲಿ ಪೆಪ್ಪರು, ರೆಡ್ ಚಿಲ್ಲಿ ಪೌಡರು, ಸಾಲ್ಟು, ಬ್ಲ್ಯಾಕ್ ಸಾಲ್ಟು ಅಷ್ಟೇ ಬೇಕಿರೋದು ಬೇಸಿಕ್ಲಿ. ಓಕೆ, ಇದನ್ನ ಬಿಡಿಸಿ ಪರವಾಗಿಲ್ಲ. ನಿಮ್ಮ ನಾಜೂಕು ಕೈಯಿಂದ ಈರುಳ್ಳಿ ಬಿಡಿಸ್ಬೋದು, ಇಲ್ಲ ನೀವು ಕ್ಯಾರೆಟ್ ಪೀಲ್ ಮಾಡ್ಬೋದು. ಓ ಹಂಗ ನೀವು ಬಾರಿ ಫಾಸ್ಟ್ ಬಿಡಿಮ್ಮ ನೀವು. ಆದ್ರೂ ನಾನ್ ಫಾಸ್ಟೇ.
ಮೇನ್ ಇಂಗ್ರೀಡಿಯೆಂಟ್ ರಾ ಪಪಾಯ. ಅಂದ್ರೆ ಎಲ್ಲರೂ ರಾಮೆನ್ಗೆ ರಾ ಪಪಾಯ ಹಾಕಲ್ಲ, ಬಟ್ ಅದೊಂಥರ ಕಿಕ್ ಕೊಡುತ್ತೆ. ರಾ ಪಪಾಯ ಬೇಯಿಸಿದಾಗ ಒಂಥರ ಗೋಲ್ಡನ್ ಕಲರ್, ಒಳ್ಳೆ ನೂಡಲ್ಸ್ ಕಲರ್ ಬರುತ್ತೆ. ನನ್ಗೆ ಆ ಕಲರ್ ಇಷ್ಟ, ಹಾಗಾಗಿ ನಾವು ರಾ ಪಪಾಯ ಹಾಕ್ತೀವಿ. ಬಾಣಂತೀರು ರಾ ಪಪಾಯ ತಿನ್ನಬಹುದು, ಆದರೆ ಬಸ್ರಿ ಹೆಂಗಸರು ರಾ ಪಪಾಯ ತಿನ್ನಬಾರ್ದು. ಹೌದಾ? ಹೌದು ನೋಡಿ, ಬಸ್ರಿ ಹೆಂಗಸರು ತಿನ್ನಬೇಡಿ, ಮಕ್ಕಳು ಅಂತ ಯೋಚನೆ ತಿನ್ಬಾರ್ದು. ತಿಂದೇ ಇದ್ರೆ ಒಳ್ಳೇದು. ಇವಾಗ ಪ್ಲಾನ್ಸ್ ಇದ್ರೆ ನಾನು ರಾ ಪಪಾಯ ಹಾಕಲ್ಲಪ್ಪ. ನಾವು ಯಾರು ಪ್ರಶ್ನೆ ಮಾಡಕ್ಕೆ ಒಳ್ಳೇದು ನನಗೂ ಬೇಕು. ಅದು ಇದು ಆ ಥರದ್ದು ಇದೆ ಕಣೆ ಮನೇಲಿ. ಹಿಂಗ್ ಸಣ್ಣ ಸಣ್ಣದಾಗಿ ಹೆಚ್ಚೋದಿಲ್ಲ. ಇಲ್ಲ ಏನ್ ಕೊಡ್ಸೋದು ಇಲ್ಲ 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 ಅಂತ ನಮ್ಮ ಮನೇಲಿ ಇಲ್ಲ. ಇಲ್ಲ ಅಂದಿದ್ ಇಲ್ಲ ಅಷ್ಟೇ. ಅಡಿಗೆ ಮಾಡೋಳು ಅವಳ, ನೀನು ಅವಳು ತಾನೇ ಗೊತ್ತಿರೋದು. ಏನು ಈ ತರದ್ ಬೇಕಾ? ಆಯ್ತವ, ಇವಳ ಹತ್ರ ಇಸ್ಕೊಂಡೋಗಿ ವಾಪಸ್ ಕೊಡಿ. ನಿಂಗೆ ನಂಗೊಂದು ಕನ್ನಡಕ ಕೊಡ್ಸು ಅಂತಂದ್ರು ಕೊಡ್ಸಕ್ಕಾಗಲ್ಲ ನಿಂಗೆ. ನಾನು ಪೀಲರ್ ಕೊಡ್ತೀನ, ಲೊಟ್ಟಂ ಪುಸ್ಕಿ ಮುಂದಕ್ಕೆ ಹೋಗು. ಹಿಂಗೆ ನಿಂಗೆ ಇದು ಗೊತ್ತಾ, ರಾ ಮ್ಯಾಂಗೋ ಪಪ್ಪಾಯ ಸಲಾಡು ಸಕ್ಕದಾಗಿರುತ್ತೆ. ನಾ ಯಾವತ್ತೂ ಟ್ರೈ ಮಾಡಿಲ್ಲ. ಹೌದಾ ಫ್ರೆಂಡ್ಸ್, ಈಗ ರಾಮನ್ ಬೌಲ್ ಈ ಒಂದು ವಿಚಿತ್ರವಾದ ಅಡುಗೆನ ಮಾಡೋಕ್ಕೆ ಬೇಕಾಗಿರೋಂಥ ಹೆಚ್ಚಿಟ್ಟಿರೋ ಬಚ್ಚಿಟ್ಟಿರೋ ಎಲ್ಲ ಅಡುಗೆಗಳು ರೆಡಿ ಇದೆ. ಏನೇನು ಬೇಕು ಈ ಒಂದು ರಾಮನ್ ಬೌಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಏನೇನೆಲ್ಲ ಬೇಕು ಇದನ್ನು ಹೇಳಕ್ಕೆ ತಜ್ಞರು ರೆಡಿ ಇದೆ ಮೇಡಮ್. ಹೇಳ್ತಾ ಹೋಗಿ ಮೇಡಮ್. ಅವ್ರು ರಣವೀರ್ ಬ್ರಾರ್ ಅನ್ನೋ ತರ ಬೇಕಿರೋದು ರಾಮೆನ್ನು ಮತ್ತೆ ಬೌಲು, ರಾಮೆನ್ ಬೌಲ್. ಬಟ್ ಓಕೆ, ಡ್ರೈ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ. ಆಫ್ ಕೋರ್ಸ್ ಅಲ್ಲಿರೋ ರಾಮೆನ್ನು ಅಲ್ಲಿದೆ ಅಂತಂದ್ರೆ ನಾನು ಮ್ಯಾಜಿಕಲಿ ಹಿಂಗಿಂಗ್ ಅಂದಿದ್ದೀನಿ, ಬರ್ತಾ ಇದೆ. ಸೊ ಇದು ನಾರ್ಮಲ್ ರಾಮೆನ್ನು, ಅಂಗಡಿಯಲ್ಲಿ ಸಿಗೋಂಥ ರಾಮೆನ್ನು. ಓಕೆ, ಇದು ಚಿಲ್ಲಿ ಪೌಡರು. ನಿಮ್ಗೆ ಖಾರ ಎಷ್ಟು ಮುಟ್ಟು ನೋಡ್ಕೊಳಕ್ ಇಷ್ಟನೋ ಅಷ್ಟು ಖಾರ ಪುಡಿ. ಅದು ಮುಟ್ಟು ನೋಡ್ಕೊಳ್ಳೋರ್ ಮೇಲೆ ಹೋಗುತ್ತೆ. ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಖಾರ ನೋಡಿ ಮುಟ್ಟು ನೋಡ್ಕೊಂಡು ಸಾಕಾಗದೆ ಇರೋರು ಇದನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ತಗೋಬಹುದು. ಆಫ್ಕೋರ್ಸ್ ಚೈನೀಸ್ಗೆ ಬೇಕಿರೋಂಥ ಯಾವುದೇ ಚೈನೀಸ್ ಪ್ರಾಡಕ್ಟ್ಗೆ ಬೇಕಿರೋಂಥ ವಿನೆಗರು, ಸೋಯಾ ಸಾಸು. ಇದರಲ್ಲಿ ಕಿಕ್ ಏನಪ್ಪ ಅಂತಂದರೆ ಪೀನಟ್ ಬಟರು ಸಖತ್ತಾಗಿರತ್ತೆ. ಆಮೇಲೆ ನಾವು ಪನ್ನೀರ್ನ ಕಟ್ ಮಾಡಿ ಈಗ ನೀರೊಳಗೆ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂತಂದರೆ ಪನ್ನೀರು ಪೂರ್ತಿ ಎಲ್ಲ ಕಡೆ ಸಾಫ್ಟ್ ಆಗುತ್ತೆ. ಒಳಗಡೆವರೆಗೂ ಸಾಫ್ಟ್ ಆದಾಗ ಬೇಯಿಸಿದಾಗ ಹೊರಗಡೆ ಒಳ್ಳೆ ಕ್ರಿಸ್ಪ್ ಬರುತ್ತೆ, ಮಸಾಲೆ ತೊಗೊಳುತ್ತೆ, ಒಳಗೆ ಸಾಫ್ಟಾಗಿ ಉಳಿಯುತ್ತೆ. ಸೊ ಕಟ್ ಮಾಡಿ ನೀರಲ್ಲಿ, ನಾರ್ಮಲ್ ನೀರಲ್ಲಿ. ಆಮೇಲೆ ಇದು ಶುಂಠಿ, ಇದು ಬೆಳ್ಳುಳ್ಳಿ ಕಚ 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 ಕೈಮ ಮಾಡಾಕ್ಬಿಡ್ತೀವಿ. ಇದು ಪಪ್ಪಾಯ, ಇದು ಕ್ಯಾಬೇಜು, ಇದು ಕ್ಯಾರೆಟು, ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟು ಮುಲ್ಲಂಗಿ, ಇದು ಈರುಳ್ಳಿ, ಅದು ಕಚ 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 ಅಂತ ಮಾಡಿರೋದು. ಇದು ಕ್ಯಾಪ್ಸಿಕಮ್. ಪಾಪ ನಮ್ಮ ಯಶು ಅವರು ಎಲೆ ಮರೆ ಕಾಯಿ ಥರ ಕ್ಯಾಪ್ಸಿಕಮ್ ಕಟ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಇದು ಈರುಳ್ಳಿ ಬೆಳ್ಳಕ್ಕಿರೋದು, ಬೆಳ್ಳಕ್ಕಿರೋ ಈರುಳ್ಳಿನೇನೆ ಅಂತಾರೆ, ಬಿಳಿ ಈರುಳ್ಳಿ, ಶಾಲೆಟ್ಸ್ ಅನ್ನೋದು. ಓಕೆ, ಅದೇ. ಆಮೇಲೆ ಇದು ಈರುಳ್ಳಿ ಎಲೆ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಅಫ್ಕೋರ್ಸ್ ವಿತ್ ಅವರ್ ರಾಮೆನ್ನು ಮಾಡುವ ಬನ್ನಿ ರಾಮೆನ್ನು ಬೌಲ್. ಇನ್ನೊಂದು, ನಾವು ಇದನ್ನೆಲ್ಲ ಇಂಡಿವಿಜುವಲ್ ಆಗಿ ನಾವು ತವಾಲಿ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಹಸಿ ಹಸಿ ಹಾಕಿದ್ರೆ ಅಂತ ಟೇಸ್ಟ್ ಬರಲ್ಲ. ಎಲ್ಲದನ್ನು ರೋಸ್ಟ್ ಮಾಡ್ಕೊಳಕ್ಕೆ ಇದು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್, ನನ್ನ. ಸೊ ಇದು ನಮ್ಮ ಮನೆಯಲ್ಲಿ ನಾರ್ಮಲ್ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂತ ಪೆಪ್ಪರ್ನ ಪೌಡರ್ ಮಾಡಿ ಇಟ್ಕೊಂಡಿದೀವಿ. ಸೊ ಪೆಪ್ಪರ್ ಪೌಡರ್. ಇದು ಆಗ್ಲೇ ತೋರಿಸಿದ್ದಂತಹ ಬಿಳಿ ಉಪ್ಪು. ಓಕೆ, ಇದು ಅದೇ ಹಾಗೆ ಚಿಲ್ಲಿ ಪೌಡರ್. ಆಮೇಲೆ ದ ಮೋಸ್ಟ್ ಸೀಕ್ರೆಟ್ ಆಫ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್, ಯಾರಿಗೂ ಹೇಳ್ಬೇಡಿ, ಬೆಟ್ಟದ ನೆಲ್ಲಿಕಾಯಿ ತೊಕ್ಕ. ನಮ್ಮೆಲ್ಲ ಸ್ಟ್ಯಾಂಡರ್ಡ್ ಇಂಡಿಯನ್ ಮನೆಗಳಲ್ಲಿ ಯಾವುದ್ರಲ್ಲೋ ಏನೋ ಎದ್ದು ಬರುತ್ತೆ ಅನ್ನೋ ಥರ ನಮ್ದ್ರಲ್ಲಿ ಬ್ಲ್ಯಾಕ್ ಸಾಲ್ಟ್ ಎದ್ದು ಬಂದಿದೆ ಅಷ್ಟೇ. ಬ್ಲ್ಯಾಕ್ ಸಾಲ್ಟ್, ರಾಕ್ ಸಾಲ್ಟ್ ಗೊತ್ತಿಲ್ಲಪ್ಪ, ವಾಸನೆ ಬರುತ್ತಲ್ಲ ಅದೊಂದು ಉಪ್ಪು, ಸಖತ್ ಗೊಮ್ಮಂತಿರುತ್ತೆ.
ಅಲ್ಲ ಕಣೋ, ಬ್ಲ್ಯಾಕ್ ಸಾಲ್ಟ್ ಕಣೋ. ಓ ಸರಿ, ಅದೇ ಸಾಲ್ಟು, ಗುಲಾಬಿ ಕಲರ್ ಇದೆ. ಹಂಗಾರೆ ಪಿಂಕ್ ಸಾಲ್ಟ್ ಅನ್ಬೇಕು ಅದಕ್ಕೆ. ಅದ್ರ ವಾಸನೆ ಬರಲ್ವಲ್ಲ, ಪಿಂಕ್ ಸಾಲ್ಟ್, ಹಿಮಾಲಯ ಪಿಂಕ್ ಸಾಲ್ಟ್. ಓಹೋ, ಇದು ಸುಮ್ನೆ ಒಂದು ಅಂದಾಜ್ಗೆ ದೊಡ್ಡ ಸ್ಪೂನು, ನಮ್ ದೊಡ್ಡವರು ದೊಡ್ಡ ಮಗ ಅಲ್ಲ ಚಿಕ್ಕ ಮಗ ಹಾಕಿಟ್ಟಿರೋದು. ಒಂದಷ್ಟು ಉಪ್ಪು, ಇದನ್ನ ನಾನು ಒಂದ್ಸರ್ತಿಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದನ್ನ ಸೌತೆಕಾಯಿ ಮೇಲೆ, ಆಮೇಲೆ ಇದ್ರ ಮೇಲೆ ಏನೋ ಚೇಪೆಕಾಯಿ ಮೇಲೆ, ಅದ್ರ ಮೇಲೆ ಎಲ್ಲ ಹಿಂಗೆ ಉದುರಿಸ್ಕೊಂಡು ತಿನ್ನಕ್ಕೆ ತುಂಬಾ 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 ರುಚಿಯಾಗಿರತ್ತೆ. ನಾ ಇವಾಗ ಮಾಡಿಟ್ಕೊಂಡೆ ಅಂದ್ರೆ ಇವಾಗ ಉಪಯೋಗ ಆಗೋದು ಉಪಯೋಗ ಆಗತ್ತೆ. ಉಪಯೋಗ ಆಗದೆ ಇರೋದನ್ನ ಒಂದ್ ಏರ್ಟೈಟ್ ಡಬ್ಬಿಲ್ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಅದು ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಎತ್ಕೊಂಡು ಹೋಗ್ತೀವಿ. ಮರೆಯದೇ ಇರಿ ನಲ್ಲಿಕಾಯಿ ತೊಕ್ಕು. ಇಲ್ಲಿ ದೊಡ್ಡ ಮೆಣಸಿನ್ಕಾಯಿ, ಸಣ್ಣ ಮೆಣಸಿನ್ಕಾಯಿ, ಚಿಲ್ಲಿ ಪೌಡ್ರು, ಪೆಪ್ಪರ್ ಎಲ್ಲ ಒಳಗೋಗ್ತಾ ಇದೆ. ಬೆಳಗ್ಗೆ ಎದ್ಮೇಲೆ ಅಯ್ಯೋ ರಾಮ ರಾಮ ಬೌಲ್ ಅನ್ನಂಗೆ ಆಗಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ತಿನ್ನೋ ತಕ್ಕ ನಿಮ್ದೇವ, ತಿಂದ್ಮೇಲೆ ನಮ್ದೇವ ಅಂತ ಆಗ್ಬಿಡುತ್ತೆ. ಆಮೇಲೆ ರಾಮೆನ್ ಬೌಲ್ ಅಂಡೆಲ್ಲ ಕೆಂಪಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ನೋಡ್ಕೊಂಡು ಖಾರ ಹಾಕೊಳ್ಳಿ ಫ್ರೆಂಡ್ಸ್, ಕೆಂಪು ಹಾಕೊಳ್ಳಿ ಫ್ರೆಂಡ್ಸ್, ನೋಡ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಅಲ್ಲ ಇವಾಗ ಆಲ್ರೆಡಿ ನೀನು ಪಿಂಕ್ ಸಾಲ್ಟ್ ಹಾಕಿದ್ಯಾ, ಮತ್ತೆ ಈ ಸಾಲ್ಟ್ ಹಾಕಿದ್ರೆ ತುಂಬಾ ಉಪ್ಪುಪಾಗಲ್ವಾ? ಅದ್ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಅಲ್ವಾ, ನಾವ್ ಒಂದ್ ಸರ್ತಿಗಲ್ಲ ಮಾಡಿಟ್ಕೊಂತಾ ಇರೋದು. ಇದೇನ್ ಉಳಿಯತ್ತಲ್ಲ, ಈ ಖಾರ ನೋಡಿ ಹೆದರ್ಕೋಬೇಡ. ಬೈದವೆ ಇದು ಕಾಶ್ಮೀರಿ ಲಾಲ್ ಮಿರ್ಚು, ಕಲರ್ಗೋಸ್ಕರ ಜಾಸ್ತಿ. ಬಟ್ ಅದೇ ಈಗ ಉಳಿದಿರೋದನ್ನ ಈಗ ಒಂದೊಂದೇ ಇಂಗ್ರೀಡಿಯೆಂಟ್ ತೋರಿಸ್ತೀನಿ. ಇಲ್ಲಿ ಹಾಕೊಳ್ಳೋದು ಸ್ವಲ್ಪ ಎಣ್ಣೆಯಲ್ಲಿ, ಮೇಲಿಂದ ಒಂದ್ ಸ್ವಲ್ಪ ಉದುರಿಸ್ಕೊಳ್ಳೋದು. ಉಳಿದಿದ್ದನ್ನ ಎತ್ಬಿಟ್ಟು ಒಂದ್ ಏರ್ಟೈಟ್ ಡಬ್ಬಿಲ್ ಹಾಕ್ಬಿಟ್ಟು ಇಟ್ಕೊಂಡ್ಬಿಡ್ತೀನಿ. ಓಕೆ, ಡನ್, ಡೀಲ್. ಕಿಂಜಲ್, ಅಡಿಗೆ ಶುರು ಮಾಡಕ್ಕಿಂತ ಮುಂಚೆ ನಮ್ದೊಂದು ಪದ್ಧತಿ ಇದೆ. ಏನು, ಅಗ್ನಿದೇವನ್ಗೆ ನಮಸ್ಕಾರ ಮಾಡಿ ಆಮೇಲೆ ಒಲೆ ಹಚ್ಬೇಕು, ಆಯ್ತಾ? ಹಿಂಗೆ ಲೈಟ್ ರಿಂಗ್ ಇಟ್ಕೊಂಡು ಅನ್ಸಿ, ಓಂ ಅಗ್ನಿದೇವಾಯ ನಮಃ, ನಾನು ಮಾಡುವಂತ ರಾಮನ್ ಸಖತ್ತಾಗಿ ಆಗ್ಬೇಕು ಅಂತ ಹೇಳಿ ಅಗ್ನಿನ ಹಚ್ಚು. ರಾಮನ್ ಏನಿಲ್ಲ, ಸಿಂಪಲ್ ಒಂದೊಂದೇ ಇಂಗ್ರೀಡಿಯೆಂಟ್ ಅನ್ನ ಹಾಕೊಂಡು ಹೋಗೋದು. ಇದನ್ನ ಹಾಕ್ಬಾರ್ದು. ಈರುಳ್ಳಿ, ಈ ಈರುಳ್ಳಿ ವೈಟು, ಬೆಳ್ಳುಳ್ಳಿ, ಶುಂಠಿ, ಅದು ಈ ಕೆಂಪು ಕಲರ್ ರಾಮೆನ್ ಬೌಲ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗೋದು. ಬೇರೆ ಎಲ್ಲದನ್ನು ಒಂದೊಂದಾಗೆ ಹುರ್ಕೊಂಡು ಮಸಾಲೆ ಹಾಕೊಂಡು ವಾಪಸ್ ತಟ್ಟೆಯಲ್ಲಿ ಎತ್ತಿಟ್ಕೊಂತೀವಿ. ಓಕೆ, ಇವಾಗ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತದ್ಯಲ್ಲ? ಒಂದು ಅವಶ್ಯಕತೆ ಇಲ್ಲ, ಅರ್ಧ ಟೇಬಲ್ ಸ್ಪೂನ್ ಅಲ್ಲಿ ಮಾಡಬಹುದು. ಸ್ವಲ್ಪ ಎಣ್ಣೆ ಮುಂದಿದ್ರೆ ಆಫ್ಕೋರ್ಸ್ ಹೋಟ್ಲಲ್ಲಿ ಬರೋ ಟೇಸ್ಟ್ ತರ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಫಸ್ಟು ನಾವು ಕ್ಯಾರೆಟ್ನ ಹಾಕ್ಕೊಂತಾ ಇದೀವಿ. ಯಾಕೆ ಸೆಪ್ರೇಟ್ ಆಗಿ ರೋಸ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ, ಅದು ಒಂದೊಂದು ವೆಜಿಟಬಲ್ ರೋಸ್ಟ್ ಆಗಕ್ಕೆ ಒಂದೊಂದು ಡ್ಯೂರೇಷನ್ ಬೇಕಾಗತ್ತಲ್ವಾ. ಸೊ ನಾವು ಜೊತೆಗೆ ಮಾಡಿಬಿಟ್ರೆ ಒಂದು ಮೆತ್ಕಾಗಿ ಒಂದು ಇದಾಗಿ ಆಗೋಗುತ್ತೆ. ರಾಮೆನ್ ಬೌಲಲ್ಲಿ ಕ್ರಿಸ್ಪ್ ಉಳಿಬೇಕು ವೆಜಿಟಬಲ್ಸು. ಹಾಗಾಗಿ ಇಲ್ಲಿ ಹೈ ಫ್ಲೇಮ್ ಇಟ್ಕೊಂಡು ಸುಮ್ಮನೆ ಒಂದು ಸರ್ತಿ ಆ ಮೇಲ್ಗಡೆ ಇರೋ ಒಂದು ಹಸಿ ಇದು ಹೋಗ್ಬಿಡಕ್ಕೆ ಅಂತ ಒಂದು ಸರ್ತಿ ಕೈ ಆಡಿಸ್ಕೊಳ್ಳೋದು. ಈಗ ಆಗಲೇ ಮಿಕ್ಸ್ ಮಾಡಿಟ್ಕೊಂಡಿದ್ದನ್ನ ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಬೇಕು ಅಂತಂದರೆ ಕೊನೆ ಸೂಪಲ್ಲಿ ದ ಸೇಮ್ ಐಟಮ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಕ್ಯಾಬೇಜ್ ಹಾಕೊಂಡಿದ್ಯಲ್ವಾ? ಕ್ಯಾರೆಟ್ ತುರಿದಿಟ್ಟು ಕ್ಯಾರೆಟ್ ಹುರ್ಕೊಂಡು ಸೈಡ್ಗೆ ಇಟ್ಟಿದ್ದೀವಿ. ಇವಾಗ ಕ್ಯಾಬೇಜ್ ಹಾಕೊಂಡಿದ್ದೀವಿ. ಹೌದೇ ಹೌದು, ಹೀಗೆಲ್ಲ ಕೆಳಗೆ ಬೀಳಿಸ್ಕೊಂತಾ ಇರಬೇಕು, ಆಗ ಅಗ್ನಿದೇವ ಪ್ರಸನ್ನನಾಗ್ತಾನೆ. ಈಗ ಮುಲ್ಲಂಗಿ ಹಾಕ್ತಿದ್ಯಲ್ಲ, ಇದು ಮೂಗಿಗೆ ಘಮಘಮಿಸುವಂತಹ ಮುಲ್ಲಂಗಿ. ಎಲ್ಲರೂ ಮೂಗು ಮುಚ್ಕೊಂಡಿರೋದು ನಿಮ್ಗೆ ಕ್ಯಾಮ್ರಾ ಹಿಂದೆ ಕಾಣಿಸ್ತಾ ಇಲ್ಲ. ಎಲ್ಲರೂ ಹಿಂಗೆ ಇಟ್ಕೊಂಡಿದ್ದಾರೆ, ತಿನ್ಬೇಕಾದ್ರೆ ಮಾತ್ರ ಗಮಗಮ ಅಂತಿದ್ದಾರೆ. ನೆಕ್ಸ್ಟ್ ಏನು? ನೆಕ್ಸ್ಟು ಎಲೆಮರೆಕಾಯಿ ಆಗಿರುವಂತಹ ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರು ಕಚ್ಚಿರುವಂತಹ ಕ್ಯಾಪ್ಸಿಕಮ್, ಡೊಣ್ಣೆ ಮೆಣಸಿನ್ಕಾಯಿ, ಡೊಣ್ಣೆ. ಬನ್ನಿ ನೋಡ್ಕೊಳ್ಳೋಣ. ದ ಸೇಮ್ ಪ್ರಾಸೆಸ್ ಗೋಸ್ ಆನ್. ಇದನ್ನು ಹುರ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು, ಇದು ಬಂದು ರಾ ಪಪ್ಪಾಯ, ಕ್ಯಾಬೇಜ್ ಅಲ್ಲ. ರಾ ಪಪ್ಪಾಯ ನಮ್ಮ ಸ್ಪೆಷಲ್ ಗ್ರೇಟಿಂಗು. ಯಶಸ್ವಿನಿ ದೇಶಪಾಂಡೆ ಅವ್ರಿಗೆ ಸೂನ್ ಗಿಫ್ಟ್ ಆಗಿ ಸಿಗುವಂತಹ ಒಂದು ಆಯುಧದಿಂದ ಕತ್ತರಿಸಲಾಗಿರುವ ರಾ ಪಪ್ಪಾಯ. ಈಗ ಪನ್ನೀರಿಗೆ ಮಾತ್ರ ಬಂದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯತ್ತೆ. ಇಲ್ಲ ಅಂತಂದ್ರೆ ಅದು ತವಾಗ ಮೆತ್ಕೊಂಡ್ಬಿಡುತ್ತೆ. ಅಂದ್ರೆ ನಾವೆಲ್ಲರೂ ಟ್ರೆಡಿಷನಲ್ ಇಂಡಿಯನ್ಸ್ ಅಲ್ವಾ, ನಾನ್ ಸ್ಟಿಕ್ಗೆ ಕಟ್ಟಿಗೆ ಮಾತ್ರ ಹಾಕಬೇಕು ಅಂದ್ರೆ ನಾವು ಸ್ಟೀಲ್ ಹಾಕ್ತೀವಲ್ಲ, ಎಲ್ಲ ಕೆರ್ಕೊಂಡ್ಬಿಡುತ್ತೆ.
ಹಂಗಾಗಿ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈ ತರ ಅಡಿಗೆಗಳು ವಾರಕ್ಕೆ ಎಷ್ಟು ಸಲ ನಡೀತಾ ಇರುತ್ತೆ? ವಾ, ಇದು ವಾರಂ ಪೂರ್ತಿ ಏನಾದ್ರು ಒಂದು ಎಕ್ಸ್ಪೆರಿಮೆಂಟ್ಗಳು ನಮ್ಮ ಮೇಲೆ ನಡೀತಾನೆ ಇರುತ್ತೆ ಈ ತರ. ಏನೇನು ಅನುಭವಿಸ್ತಾ ಇದೀನಿ ಅಂತ ನನಗೆ ಗೊತ್ತು. ಅಯ್ಯೋ, ಏನ್ ಕೇಳ್ತೀರಾ? ಒಂದೊಂದ್ಸರ್ತಿ ನಾವೇ ಕೇಳ್ಬಿಡ್ತೀವಿ, ಏನಾದ್ರು ಸಿಂಪಲ್ ಆಗಿ ಮಾಡಮ್ಮ, ಅನ್ನ ಮೊಸರು ಸಾಕಿ ಇವತ್ತು ಅಂತ. ಹಂಗಾಗಿದೆ ನಮ್ಗೆ. ಹೌದೇನೆ? ಆದ್ರೆ ಈ ಜನ ಅರ್ಥನೇ ಮಾಡ್ಕಂತ ಇಲ್ಲ. ಈಗ ಫ್ರೆಂಡ್ಸ್ ಪನ್ನೀರ್ ಹಾಕ್ಕೊಂಡಿದ್ವಿ. ಪನ್ನೀರ್ ಹಾಕ್ಕೊಂಡ್ರೆ ಎಲ್ಲ ಕಡೆ ಚಿಮ್ಮಿ ಚಿಮ್ಮಿ ಹೇಳುತ್ತೆ ಎಣ್ಣೆ. ಬಟ್ ಪನ್ನೀರ್ನ ನಾರ್ಮಲ್ ಆಗಿ ಎಲ್ಲ ಕಡೆನೂ ಸುಡೋ ಥರ ಒಂದು ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟು ಬೇಕು, ಒಂದು 4ರಿಂದ 5 ನಿಮಿಷ ಬೇಕಾಗತ್ತೆ. ಫುಲ್ ರೋಸ್ಟ್ ಆಗ್ಬೇಕಲ್ವಾ? ಹೌದೇ ಹೌದು. ಆ ಕ್ರಿಸ್ಪು ಹೊರಗಡೆ ಇದು ಪೂರ್ತಿ ಕೆಂಪಗಾಗಬೇಕು, ಒಳಗಡೆ ಸಾಫ್ಟ್ ಆಗಿ ಉಳಿಬೇಕು. ಅದಕ್ಕೆ ಹೈ ವಾಲ್ಯೂಮಲ್ಲೇ ಇಟ್ಕೊಂಡಿರ್ಬೇಕು. ವಾಲ್ಯೂಮ್ನ ಲೋ ಮಾಡೋ ಹಾಗಿಲ್ಲ, ಹೈ ವಾಲ್ಯೂಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಬೇಕು. ಈಗ ಇದೆಲ್ಲ ಕೆಂಪಗಾಗಿದೆ, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ಕೊಂಡ್ಬಿಡೋಣ ಆಯ್ತಾ. ಈಗ ಮಿಕ್ಸ್ ಮಾಡಿರೋ, ತುಂಬ ಜಾಸ್ತಿ ಹಾಕೋದು ಬೇಡ, ಬಿಕಾಸ್ ಮೇಲಿಂದ ರಾಮೆನ್ ಮಸಾಲೆನೂ ಬರುತ್ತೆ. ಒಂದು ಸ್ವಲ್ಪ ಮಸಾಲೆ ಎಳ್ಕೊಳ್ಳೋ ಅಷ್ಟು 1 ನಿಮಿಷ ಬಿಡ್ಬೇಕು ಇದನ್ನ. ಪಾಸ್ ಮಾಡ್ಕೊ. ಆಯ್ತಾ? ಏನೋ ಮರ್ತು ಹೋಗಿದ್ದೀನಿ ರಜಾ. ನೋಡಿ ಫ್ರೆಂಡ್ಸ್, 1.5 hour ಆಯ್ತು. ಇದ್ಯಾವ ರಾಮೆನೋ ಗೀಮೆನೋ ಒಂದೂ ಆಗಿಲ್ಲ ಫ್ರೆಂಡ್ಸ್. ಒಟ್ಟ ಸ್ವಲ್ಪ ಬೋಟಿ ಕಲಿಜ ಕರಳೆಲ್ಲ ಆಚೆ ಬರ್ತದೆ ಫ್ರೆಂಡ್ಸ್. ಏನಾಗಿಲ್ಲ ಫ್ರೆಂಡ್ಸ್. ಇನ್ನ ಕರೆಕ್ಟಾಗಿ ಹೇಳಿ, ಎಷ್ಟೊತ್ತಾಗುತ್ತೆ ಪ್ಲೀಸ್ ಹೇಳಲೆ. ಇನ್ನ ಬರೀ ಒಂದೇ 1 ಅವರ್, 1 ಅವರ್ ಅಲ್ಲಿ ಹಿಂಗೆ ರೆಡಿ ರಾಮೆನ್. ಮಜಾ ಏನ್ ಗೊತ್ತಾ? ಏನು? ಇನ್ನೊಂದು ಪದಾರ್ಥ ಮರ್ತೋಗ್ಬಿಡ್ದಾಳೆ. ಏನು? ಪಾಲಕ್ ಸೊಪ್ಪು ಅಂದ್ರೆ ಪಾಕ್ ಚಾಯ್ ಅಂತ. ಬೇಡ ಕಣಿ, ಇಷ್ಟೆಲ್ಲ ತಿನ್ಕೊಂಡು ಹೋಗ್ಬಿಡ್ತೀನಿ. ಪ್ಲೀಸ್ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಬರುತ್ತೆ ಕಣೋ ರಜಾ, ಬರೀ 17 minutes ಡೆಲಿವರಿ ಅಂತೆ. ಅದಾದ ತಕ್ಷಣ ಪ್ರಾಸೆಸ್ ಶುರು ಮಾಡೋಣ. ಪಾಕ್ ಚಾಯ್ ಪಾಲಕ್ ಸೊಪ್ಪು ಆರ್ಡರ್ ಮಾಡಿ ಹೇಳಂತೆ, 17 ನಿಮಿಷಕ್ಕೆ ಬರುತ್ತೆ ಅಂತ. ಅದಾದ್ಮೇಲೆ ತಿರ್ಗಾ ಮಾಡೋದಂತೆ. ಇಲ್ವಲ್ಲ ಫ್ರೆಂಡ್ಸ್, ಖಾಲಿ ಹೋಗಿದೆಯಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ನೀವು ಅಷ್ಟೇ ಹಿಂಗೆಲ್ಲ ಮಾಡ್ಬೇಕು ಅಂದ್ರೆ ಮನೆಯವ್ರಿಗೆಲ್ಲ ರಜಾ ಹಾಕ್ಸಿ ಬೆಳಗಿಂದ ಮಧ್ಯಾಹ್ನದವರೆಗೂ ಕೂಡಿಸ್ಬಿಡಿ ಸುಮ್ನೆ, ಆಮೇಲೆ ಮಾಡ್ಕೊಡಿ ಫ್ರೆಂಡ್ಸ್. ಈ ತರ ಒಟ್ಟ ಸುತ್ಕೊಂಡ್ ಬಂದ್ಮೇಲೆ ಮಾಡಬೇಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್. ಏನದು ಇದೆಯಾ? ಸಾರಿ ಫ್ರೆಂಡ್ಸ್, ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗೆಲ್ಲ ಹುರ್ಕೊಂಡಿದ್ದೆಲ್ಲ ಆಗಿದೆ. ನೆಕ್ಸ್ಟ್ ಪ್ರೊಸೀಜರ್ ಏನು ಇವ್ರೆ? ಈಗ ಹುರ್ಕೊಂಡಿದ್ದನ್ನ ನೀಚಾಗಿ ಒಂದ್ಸರ್ತಿ ಮುಚ್ಬಿಟ್ಟು ನಮ್ಮ ಕೆಂಪು ಬೇಸಿನ ಬಾಣ್ಲಿಯನ್ನು ತಗೊಂಡಿದೀವಿ. ಅದನ್ನ ಇವಾಗ ಇಟ್ಕೊಂಡು ಸೂಪ್, ರಾಮೆನ್ ಬೌಲಿಗೆ ಬೇಕಾಗಿರುವಂತಹ ರಾಮೆನ್ ಸೂಪನ್ನ ಕೊತ ಕುದಿಸೋಣ. ಸೂಪಾ? ಹೌದೇ ಹೌದು. ರಾಮೆನ್ ಬೌಲ್ ಅಂದ್ರೆ ಡ್ರೈ ಅನ್ಕೊಂಡಿದ್ರ ನೀವು ಅಂತ? ಈ ಚಳಿಯಲ್ಲಿ ಬೆಚ್ಚಗೆ ಕುಡಿಯುವಂಥ ಆಸಮ್ ಆಗಿರುವಂಥ ರಾಮೆನ್ ಸೂಪ್. ಈಗ ಈರುಳ್ಳಿ ಒಂದ್ ಸ್ವಲ್ಪ ಹುರ್ಕೊಂಡಿದೀವಿ. ಇಲ್ಲಿ ಒಂದ್ ಸ್ವಲ್ಪ ಅದು ಹಸಿ ವಾಸನೆ ಒಂಥರ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಬಿಳಿ ಭಾಗ ಮೇಲಿಂದ ಹಾಕ್ತಾ ಇದೀನಿ. ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು ಕಣೆ ಇದಕ್ಕೆ. ಸೂಪ್ಗೆ ನೀರ್ ಹಾಕ್ಬೇಕಾ? ನೀರ್ ಹಾಕಕ್ಕಿನ್ನ ಮುಂಚೆ ನನಗೆ ಎಲ್ಲಿ ತಗೊಂಡ್ರದಿದು? ಇದು ಒನ್ ಆಫ್ ಮೈ ಕಲೆಕ್ಷನ್ಸ್. ನಮ್ಮ ಮನೆಯಲ್ಲಿ ಏನೇನೇನೇನೋ ಇರೋ ತರ ಇದು ನೀರಿನ ಹೂಜಿ. ಉಗಾಂಡ ಅಲ್ಲಮ್ಮ, ಇದು ಉಗಾಂಡದು. ಅದು ಉಗಾಂಡದು? ಇದು ಎಸ್, ಆಫ್ರಿಕನ್ ಸೋಪ್ ಸ್ಟೋನ್. ನನ್ನ ನೇಬರ್ ನಂಗೆ ಗಿಫ್ಟ್ ಮಾಡಿರುವಂತ ಉಗಾಂಡನ್ ಆರ್ಟಿಫ್ಯಾಕ್ಟ್ಸ್. ಇದು ನಮ್ಮ ನಂದಿ ಬೆಟ್ಟದ ಕಾಲಲ್ಲಿ, ಫುಟ್ ಹಿಲ್ಸ್ ಆಫ್ ನಂದಿ ಬೆಟ್ಟ, ಅದು ತಗೊಂಡಿದ್ದ. ಹೌದೇ ಹೌದು. ನೀರು ಸಾತ್ವಿಕ ಆಗ್ಬೇಕು ಅಂತಂದ್ರೆ ನೀರನ್ನ ಎಲ್ಲಿಂದ ಆದ್ರೂ ತಗೊಂಡ್ ಬಂದು ಒಂದು ಗಡಿಗೆಯಲ್ಲಿ ನಾವು ಹಂಡೆ ತುಂಬಿಸೋ ಹಬ್ಬ ಜ್ಞಾಪಕ ಇದೆಯಾ? ಹಂಡೆ ತುಂಬಿಸೋ ಹಬ್ಬನ? ಹೂನೆ, ದೀಪಾವಳಿ ಹಿಂದಿನ ದಿನ ಹಂಡೆ ತುಂಬಿಸೋ ಹಬ್ಬ, ಬಳೆ ಹಾಕಿಸ್ತಾರೆ. ಅದ್ರ ನೆಕ್ಸ್ಟ್ ಡೇ
ಸೊ ಬಿದಿಗೆ ತದಿಗೆ ಮುಂಚೆ ತಲೆಗೆ ನೀರ್ ಹಾಕ್ತಾರೆ, ಅದ್ರ ಹಿಂದಿನ ದಿನ ಹಂಡೆ ತುಂಬಿಸೋ. ಅಂದ್ರೆ ದ ಕಾನ್ಸೆಪ್ಟ್ ಇಸ್ ಹಂಡೆಯಲ್ಲಿ ಅಥವಾ ಯಾವುದೇ ಇದ್ರಲ್ಲಿ ನೀರನ್ನ ಸ್ಟಿಲ್ ಆಗಿಟ್ಟು ಶಾಂತ ಮಾಡಿ ದೆನ್ ಕನ್ಸ್ಯೂಮ್ ಇಟ್ ಅಂತ. ಹಾಗಾಗಿ ನಮ್ಮ ಮನೆಯಲ್ಲಿ ಇದರಲ್ಲಿ ಶಾಂತವಾಗುತ್ತದೆ. ಈಗ ಬನ್ನಿ ರೆಸಿಪಿ ನೋಡಿ ನೀರನ್ನು ಹಾಕೋಣ. ಈಗ ಇಷ್ಟು ಬೆಂದಿದೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತೆ ಬಿಳಿ ಭಾಗ ಈರುಳ್ಳಿ ಸೊಪ್ಪಿಂದು. ಈಗ ಸೂಪ್ ಆಗ್ಬೇಕಲ್ಲ, ಹಾಗಾಗಿ ಎಷ್ಟು ಲೋಟ ನೀರು? ಒಂದು ಸೊಂಬು ಬಾಟ್ಲು. ಇನ್ನೊಂದಷ್ಟು. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀರ್ ಹಾಕೋಬಹುದು. ಅಂದ್ರೆ ಒಬ್ರಿಗೆ 500ರಿಂದ 600 ml ಲೆಕ್ಕದಲ್ಲಿ ನೀರ್ ಬೇಕಾಗತ್ತೆ. ಬಿಕಾಸ್ ಅದರಲ್ಲಿ ಇವೆಂಚುಲಿ ರಾಮೆನ್ನು ಇದು ನಮ್ಮನೆಯಲ್ಲಿ ನನ್ಗೆ ಲೋಟ ಸಾಕಾಗಲ್ಲ ಅಂತ ನಮ್ಮಮ್ಮ ಮದ್ವೆಲಿ ಇಟ್ರು ಅಂತ ಚೊಂಬು ಅಲ್ಲ, ಅದ್ರಲ್ಲೇ ಇದು ನಮ್ಮ ಲೋಟ. ಓಕೆ. ಈಗ ನಾವು ಇಷ್ಟು ನೀರ್ ಹಾಕಿರೋದು ಇದರಲ್ಲಿ 1/4 ಭಾಗ ಕಡಿಮೆ ಆಗ್ಬೇಕು, ಅಲ್ಲಿವರೆಗೂ ಓಹೋ, ಅದು ಫುಲ್ಲು ಇದ್ರದ್ದೆಲ್ಲ ರಸ ಎಲ್ಲ ಹೀರ್ಕೋಬೇಕು. ಅದಕ್ಕೆ ಸೂಪಿಗೆ ನಾವೀಗ ಸ್ವಲ್ಪ ಸಾಲ್ಟು, ಚಿಲ್ಲಿ ಪೌಡರ್. ಈಗ ಉಳ್ದಿರೋದನ್ನ ನಾವು ಅಲ್ಲಿ ಸೌತೆಕಾಯಿ ಕಟ್ಟಾಗ್ತಾ ಇದೆ, ಅದಕ್ಕೆ ಹಿಂಗಿಂಗೆ ನಂಚ್ಕೊಂಡು ತಿಂದು ಬಿಡ್ತೀವಿ. ಆಮೇಲೆ ಪೀನಟ್ ಬಟರ್ ಇದು ಕುದ್ದ ಮೇಲಿಂದ ಸ್ವಲ್ಪ ಪೀನಟ್ ಬಟರ್ ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಬೇಕು. ಅದಾದ್ಮೇಲೆ ಕೊನೆಗೆ ವಿನೆಗರು, ಸೋಯಾ ಸಾಸು, ಆಮೇಲೆ ರಾಮೆನ್ ಅಲ್ಲಿ ಪೌಡರ್ ಪ್ಯಾಕೆಟ್ ಬರುತ್ತಲ್ಲ ಆ ಪ್ಯಾಕೆಟ್ನ ಹಾಕಿ. ಸೊ ಇವಾಗ ಇದನ್ನ 25 ಮಿನಿಟ್ಸ್. ಕರೆಕ್ಟ್, ಮರ್ತೋಗಿದ್ದೆ. ಇದು ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್. ಈಗ ಇದು ನಾವು ಎಲ್ಲ ಹಾಕಿರೋವಂಥದ್ದು, ಇದು ಸ್ಪ್ರಿಂಗ್ ಆನಿಯನ್ಸ್ನು ಹಾಕಿರೋವಂಥದ್ದು. ಒಂದು 25 ಮಿನಿಟ್ಸ್ 20 ಮಿನಿಟ್ಸ್ ಕುದ್ರೆ ಸಾಕು. ಅದು ಚೆನ್ನಾಗಿ ಕುದ್ದ ಮೇಲೆ ಪೀನಟ್ ಬಟರ್ ಹಾಕ್ತೀವಿ, ಮತ್ತೆ ಸೋಯಾ ಸಾಸು, ವಿನೆಗರ್ ಹಾಕ್ಬಿಟ್ಟು ಇದರಲ್ಲಿ ರಾಮೆನ್ ಕುದಿಸ್ತೀವಿ. ಹಾಗಾಗಿ ನೆಕ್ಸ್ಟ್ ನಾವು ಪೀನಟ್ ಬಟರ್ನ ಹಾಕ್ತೀವಿ. ಪೀನಟ್ ಬಟರ್ ಒಂದು ಇದೇ ಕಷ್ಟ. ಪೀನಟ್ ಬಟರ್ದು ತುಂಬಾ ದಿನ ಉಪಯೋಗಿಸ್ತೀರಾ, ಇಟ್ಬಿಟ್ರೆ ಎಣ್ಣೆ ಸೆಪ್ರೇಟ್ ಆಗುತ್ತೆ, ಪೀನಟ್ ಸೆಪ್ರೇಟ್ ಆಗುತ್ತೆ. ಸೊ ಈ ಥರ 2 ದೊಡ್ಡ ಸ್ಪೂನ್ ಅಷ್ಟು 2 ಸ್ಪೂನು ಪೀನಟ್ ಬಟರ್ನ ಹಾಕ್ತೀವಿ. ಅದು ಒಂಥರ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನಾವು ಮೀಟ್ ಯೂಸ್ ಮಾಡಲ್ಲ, ಎಕ್ಸೆಸಿವ್ ಆಯಿಲ್ ಯೂಸ್ ಮಾಡಲ್ಲ, ಎನಿ ಕೈಂಡ್ ಆಫ್ ಪ್ರಾಸೆಸ್ ಕ್ರೀಮ್ ಯೂಸ್ ಮಾಡಲ್ಲ. ಹಾಗಾಗಿ ಪೀನಟ್ ಬಟರ್ ಆ್ಯಂಡ್ ಆಲ್ಸೋ ದಿ ಅರೋಮಾ ಈಸ್ ಔಟ್ಸ್ಟ್ಯಾಂಡಿಂಗ್. 2 ನಿಮಿಷ ನೀವು ಕಾದಿದ್ರೆ ನಿಮ್ಗೆ ಆ ಪೀನಟ್ ಬಟರ್ ಅರೋಮಾ ಶುರು ಆಗತ್ತೆ. ಓಕೆ, ನೆಕ್ಸ್ಟ್ ಆಮೇಲೆ ಈ ನಾರ್ಮಲ್ ರಾಮೆನ್ ನೂಡಲ್ಸ್ ಅಲ್ಲಿ ಬರೋ ಮಸಾಲೆ ಇದೆಯಲ್ಲ, ಅದು ಮಸಾಲೆಗಳನ್ನ ಹಾಕ್ಕೊಂತೀವಿ. ಈಗಲ್ಲ ಕಂದ, ಒಂದ್ 4 ರಾಮೆನ್ ಮಾಡ್ತಾ ಇದೀವಿ. ಯಾಕೆ 4-6 ಜನಕ್ಕೆ ಸಾಕಾಗತ್ತೆ ಅಂದ್ರೆ ಇಟ್ ಹ್ಯಾಸ್ ಅ ಲಾಟ್ ಆಫ್ ಸೂಪ್. ಆಮೇಲೆ ವೆಜಿಟೇಬಲ್ಸ್ ತುಂಬಾ ಇದೆ. ಇಟ್ ಹ್ಯಾಸ್ ಅ ಲಾಟ್ ಆಫ್ ವೆಜಿಟೇಬಲ್ಸ್. ಇಟ್ ಹ್ಯಾಸ್ ಪನ್ನೀರ್ ಎಲ್ಲ ಇರೋದ್ರಿಂದ ತುಂಬಾ ಫಿಲ್ಲಿಂಗ್ ಆಗಿ ಬರುತ್ತೆ. ತುಂಬಾ ಫಿಲ್ಲಿಂಗ್ ಆಗಿ ಬರೋದ್ರಿಂದ ನಾವು ಇದು ಬೇಸಿಕಲಿ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ, ಬಟ್ ತಿಂದ್ರೆ ಟೇಸ್ಟಿಯಾಗೂ ಇರುತ್ತೆ ಅಂಡ್ ಹೆಲ್ದಿಯಾಗೂ ಇರುತ್ತೆ. ಬಿಕಾಸ್ ತುಂಬಾ ವೆಜಿಟೇಬಲ್ಸ್ ಇದೆ, ಪನ್ನೀರ್ ಇದೆ, ಅಂದಾಜು ಸೋಯಾ ಸಾಸು. ಇದು ಡಾರ್ಕ್ ಸೋಯಾ ಸಾಸು, ಥಿಕ್ ಸೋಯಾ ಸಾಸು. ಹಾಗಾಗಿ ತುಂಬಾ ಜಾಸ್ತಿ ಬೇಡ, ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ. ಥಿಕ್ ಆಗಿದೆ ನೋಡಿ, ನಿನ್ನ ಕಣ್ಣಳುತ್ತೆ ಇಲ್ಲಿ. ಸೊ ಈಗ ನಾವು ಒಂದು 2 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್. ಹೌದಾ? ಅಷ್ಟೇ ಒಂದೇ 1 ಟೇಬಲ್ ಸ್ಪೂನು. ಈಗ ವೆನಿಗರ್ ಒಂದ್ ಸ್ವಲ್ಪ, ಜಾಸ್ತಿ ಬೇಡ, ಬಿಕಾಸ್ ಹಾಗೆ ಸೋಯಾ ಸಾಸ್ ಅಲ್ಲೇ ಒಂದ್ ಸ್ವಲ್ಪ ಇರತ್ತೆ ಅಲ್ಲ, ಹಾಗಾಗಿ ಸ್ವಲ್ಪ ವಿನೆಗರ್. ಈಗ ಇದನ್ನ ಒಂದು 3 to 4 ಮಿನಿಟ್ಸ್ ಬಾಯ್ಲ್ ಮಾಡಕ್ ಬಿಟ್ಬಿಡೋಣ. ಓಕೆ, ಅಷ್ಟೇ. ಆಮೇಲೆ
ನೂಡಲ್ಸ್ ಹಾಕ್ಕೊಳ್ಳೋಣ. ಲೈಕ್ ಎನಿ ಇಂಡಿಯನ್ ಹೌಸ್ ಹೋಲ್ಡ್ ನಮ್ಮ ಹತ್ರ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ಸ್ ಇದೆ. ಪೀನಟ್ ಬಟರು ನನ್ನ ಪ್ರಕಾರ ಸ್ವಲ್ಪ ಗಂಟಾಗಿ ಉಳಿದಿದೆ, ಅದು ಕರಗ್ತಾ ಇಲ್ಲ. ಆಮೇಲೆ ಮಸಾಲೆನೂ ಸ್ವಲ್ಪ ಆಗಿಲ್ಲ. ಹಾಗಾಗಿ ಟು ದ ರೆಸ್ಕ್ಯೂ ನಮ್ಮ ಆಯುಧ. ಏನಿಲ್ಲ, ಸುಮ್ಮನೆ ಹಿಂಗೆ ಅನ್ಕೊಂಡ್ರೆ ಅದೇನು ಕೆಳಗಡೆ ಪೀನಟ್ ಬಟರ್ ಇದೆಯಲ್ಲ ಅದು ಸ್ವಲ್ಪ ಕರ್ಕೊಂಡ್ಬಿಡುತ್ತೆ. 3 ಅವರ್ ಆಯ್ತು ಕಣ್ರಿ, ಯಾವ ರಾಮನೂ ಇಲ್ಲ, ಲಕ್ಷ್ಮಣ್ಣೂ ಇಲ್ಲ. ಯಾವ್ದ್ರಿ ಇದು? ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದ್ರೆ ಪಕ್ಕಾ 4:20. ನನ್ ಕಷ್ಟ ಅರ್ಥ ಆಗ್ತಾ ಇದೆಯಾ ಬುಂಬ? ನೀನೇ ಸಮಾಧಾನ ಮಾಡ್ಬೇಕು ಬುಂಬ. ಈಗ ಒಂದ್ 4ರಿಂದ 5 ನಿಮಿಷದಿಂದ ಕುದೀತಾ ಇದೆ. ಇವಾಗ ಇದನ್ನ ಒಂದ್ ಸ್ವಲ್ಪ ಹಿಂಗೆ ನೋಡ್ಕೋಬೇಕು ಅದು ಬೆಂದಿದ್ಯಾ ಅಂತ. ಹಿಂಗೆ ಈಸಿಯಾಗಿ ಮುಟ್ಟಿದ ತಕ್ಷಣ ಮುರಿದು ಹೋಯ್ತು ಅಂದ್ರೆ ಬೆಂದಿದೆ ಅಂತ. ಹುರಿದಿಟ್ಕೊಂಡಿರೋ ಎಳ್ಳ? ಇಲ್ಲ, ಹಾಗೆ ಹಸಿ ಎಳ್ಳು. ಇವಾಗ ಚಳಿ ಅಲ್ವಾ, ಸ್ವಲ್ಪನೇ ಹಾಕೋದ್ರಿಂದ ತೊಂದರೆ ಇಲ್ಲ. ಇಲ್ಲ ಅಂತಂದ್ರೆ ಹುರಿದಿಟ್ಕೊಂಡ್ರು ಎಳ್ಳು ಹಾಕೋಬಹುದು. ಯಶಸ್ವಿನಿ ದೇಶಪಾಂಡೆ ಅವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಫಾಲೋ ಮಾಡಿ, ಬೆಲ್ ಐಕಾನ್ನ ಒತ್ತಿ ಮರಿಬೇಡಿ. ಇವಾಗ ಟೇಸ್ಟ್ ಮಾಡಿ ಹೇಳಿ ನಮ್ಗೆ ಹೇಗಿದೆ ಅಂತ. 3 ಅವರಿಂದ ಕಾದಿರುವಂತ ರಾಮೆನ್ ಬೌಲ್ ನಾನು ತುಂಬಾ ದಿನಗಳಿಂದ ತಿನ್ಬೇಕು ಅಂತ ಆಸೆ ಇತ್ತು. ಈ ಆಸೆನ ನೆರವೇರಿಸೋದಿಕ್ಕೆ ಕಿಂಜಲ್ ಅವರೇ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಬಟ್ ಇವಾಗ ಟೇಸ್ಟ್ ಮಾಡ್ತೀನಿ ನಾನು. ಇದನ್ನೆಲ್ಲ ಹಿಂಗ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾ? ನೀವು ಫಸ್ಟ್ ರಾಮೆನ್ ಮಾತ್ರ ಟೇಸ್ಟ್ ಮಾಡಿ. ಒಂದೊಂದೇ ವೆಜಿಟೇಬಲ್ಸ್ ಅಲ್ಲಿ ಒಂದೊಂದೇ ರುಚಿ ಇರತ್ತೆ. ತುಂಬಾ ಬಿಸಿ 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 ಬಿಸಿ, ಚುಮು ಚುಮು ಚಳಿಗೆ ಬಿಸಿ ಬಿಸಿ. ಅಷ್ಟೇನಾ? ಅಷ್ಟೇ ಸರ್. ಸೂಪರ್, ನಿಜ ಹೇಳ್ತಾ ಇದೀನಿ, ಸಕ್ಕತ್ತಾಗಿದೆ. ಮಕ್ಕಳಿಗೆ ಖಂಡಿತವಾಗ್ಲೂ ಮಾಡ್ಕೊಡ್ಬಹುದು. ಯಾಕಂದ್ರೆ ಮಕ್ಕಳು ತರಕಾರಿ ತಿನ್ನೋದಿಲ್ಲ. ನಾವು ಹುಳಿ ಸಾರು ಆ ಥರ ಎಲ್ಲ ಮಾಡಿದಾಗ ತರಕಾರಿ ತಿನ್ನೋದಿಲ್ಲ. ಈ ಥರ ಏನಾದರೂ ಡಿಫ್ರೆಂಟಾಗಿ ಅಡುಗೆ ಮಾಡಿಕೊಟ್ರೆ ತರಕಾರಿನೂ ತಿಂತವೆ, ನೂಡಲ್ಸು ತಿಂತವೆ, ಹೆಲ್ತು ಮಮ್ಮಮ್ಮ ಹೊಟ್ಟೆ ತುಂಬಾನು ತುಂಬುತ್ತೆ. ಸಕ್ಕತ್ತಾಗಿದೆ. ನೀವು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ನನಗಂತೂ ಸಖತ್ತಾಗಿದೆ. ನಮ್ಮ ಯಜಮಾನ್ರಿಗೆ ಟೇಸ್ಟ್ ಮಾಡಿಸ್ಬೇಕಿದು. ಬನ್ನಿ ಇವ್ರೆ. ಈಗ ಏನು ಅಂದರೆ ನಮ್ಮ ಯಜಮಾನ್ರದ್ದು ನಿಮ್ಗೆ ಮಾರ್ಕ್ಸ್ ಕೊಡೋ ಟೈಮ್. ಅವರು ಪ್ಲೇಟಿಂಗು, ಟೇಸ್ಟು ಎಲ್ಲದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಪ್ಲೇಟಿಂಗು 10ಕ್ಕೆ 10. ಯಾಕೆಂದ್ರೆ ಇಟ್ ಲುಕ್ಸ್ ವೆರಿ ಎಕ್ಸಾಟಿಕ್. ಆ್ಯಂಡ್ ನೀ ಲಾಸ್ಟ್ ಎಲ್ಲ ಎಳ್ಳು ಉದುರಿಸಿರೋದು ಅವೆಲ್ಲ ಭಾಳ ಚೆನ್ನಾಗಿದೆ. ಲೈಟಾಗಿ ಸ್ಪ್ರಿಂಗ್ ಆನಿಯನ್ ಹಾಕಿರೋದು, ಪನ್ನೀರ್ ಇಟ್ಟಿರೋದು, ಕ್ಯಾರೆಟ್ ಹಾಕಿರೋದು, ಎಲೆಕೋಸು ಹಾಕಿರೋದು, ಇವೆಲ್ಲ ಭಾಳ ಚೆನ್ನಾಗಿದೆ. ಈಗ ಟೇಸ್ಟ್ ನೋಡೋಂಥ ಸಮಯ. ಎರೆಹುಳ ತಿನ್ನೋದಲ್ಲ ಅದು ಹೇಳ್ಕೋಬೇಕು. ನಿಜ ಚೆನ್ನಾಗಿದೆ, ಬೊಂಬಳಾಗಿದೆ. ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ಕಣೆ ಟೇಸ್ಟ್ ಇದು. ಹೌದು, ಒಂದ್ ಸೆಕೆಂಡ್ ಕೊರಿಯಾಲ ಇದ್ದ ಫೀಲ್ ಆಗ್ತದೆ ನನಗೆ. ಮಕ್ಕಳಿಗೆಲ್ಲ ಟ್ರೈ ಮಾಡು. ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನ್ ಗೊತ್ತಾ, ಎಕ್ಸಾಟಿಕ್ ಆಗಿ ಮಾಡ್ಕೊಟ್ರೆ ಎಂತಿ ಮೇಲೆ ಲವ್ ಜಾಸ್ತಿ ಆಗುತ್ತೆ. ಇವಾಗ ನನ್ನ ಗಂಡನ್ಗೆ ಫ್ರೆಂಡ್ ಮೇಲೆ ಲವ್ ಜಾಸ್ತಿ ಆಗಿದೆ, ನನಗೆ ಗೊತ್ತಾಯ್ತು. ಅದು ಯಾವಾಗ ಮತ್ತೆ 30 ವರ್ಷನ ರಜಾ ವಯಸ್ಸು ಗೊತ್ತಾ? ಅಲ್ಲ, ಫ್ರೆಂಡ್ಶಿಪ್ ಕಣೋ. ಫ್ರೆಂಡ್ಶಿಪ್ 30 ವರ್ಷದಿಂದ ಇದೆ ನಮ್ದು. ನನಗೂ ಲವ್ ಜಾಸ್ತಿ ಆಗಿದೆ. ಇದರ ಅರ್ಥ ಮಾಡ್ಕೊಳಕ್ 2 ಸತಿ 3 ಸತಿ ನೋಡ್ಬೇಕು. ಬುದ್ಧಿವಂತರಿಗೆ ಮಾಡ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ನಿಜ ಹೇಳ್ತೀನಿ, ಸಕ್ಕತ್ತಾಗಿದೆ. ನೀವು ಅಷ್ಟೇ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಿಂಜಲ್. 3 ಅವರು ಕಷ್ಟಪಟ್ಟು ನಮಗೋಸ್ಕರ ಮಾಡೋದಕ್ಕೆ ತುಂಬಾ ಖುಷಿ. ಬೂಸ ಅಂತಾನಲ್ಲ ಗಂಡ, ಅವನಂತಾನೆ, ಅವ್ನು ಬೂಸ ಅಂತಾನೆ, ಇನ್ನೊಂದು ಹಾಕ್ತಾನೆ, ನಾನು ಹೇಳ್ತಿದ್ದೀನಿ. ನನ್ನ ವ್ಲಾಗ್ ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ.
ನೀವು ಅಷ್ಟೇ ಟ್ರೈ ಮಾಡಿ. ಆ್ಯಂಡ್ ಇಲ್ಲಿಗೆ ನಾನು ವಿದಾಯ ತಗೋತಾ ಇದ್ದೀನಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯದಿರಿ, ಬೆಲ್ ಐಕಾನ್ನ ಒತ್ತಿ. ಅಷ್ಟೇ. ಟಾಟಾ, ಲವ್ ಯು, ಬಾಯ್.